ಸೊ ಇದು ಈ ಜೇಮ್ಸ್ ಬಾಂಡ್ ಅನ್ನುವ ಕಲ್ಪನೆಯನ್ನು ಸೃಷ್ಟಿ ಮಾಡಿದವರು ಇಯಾನ್ ಫ್ಲೆಮಿಂಗ್. ಈ ಬಾಂಡನ್ನು ಯಾಕೆ ಕನ್ನಡಕ್ಕೆ ತರಬಾರದು ಅಂತ ಕನಸು ಕಂಡವರು ಟಿ.ಪಿ. ವೇಣುಗೋಪಾಲ್. ಸೊ ನಿಮಗೆ ಭಕ್ತಿ ಸಿನಿಮಾಕ್ಕೆ ಅಂದ್ರು ಉತ್ತರ ರಾಜ್ಕುಮಾರ್, ಸಾಮಾಜಿಕ ಸಿನಿಮಾಕ್ಕೆ ಅಂದ್ರು ರಾಜ್ಕುಮಾರ್, ಪತ್ತೆದಾರಿ ಅಂದ್ರು ರಾಜ್ಕುಮಾರ್, ಹಾಗೆ ಬಾಂಡ್ ಅಂದ್ರು ಉತ್ತರ ರಾಜ್ಕುಮಾರ್. ಇದು ಬಿಟ್ಟು ಇನ್ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ರಾಜ್ಕುಮಾರ್ ದೋಸೆ ಮುರಿದು ಜೋಬಲ್ಲಿ ಇಟ್ಕೊಂಡವರು ಒಂದು ಬಿದ್ದು ಬಿದ್ದು ನಗೋದಕ್ಕೆ ಶುರು ಮಾಡಿದ್ರು. ಕಾಜುನೂರಲ್ಲಿ ಎಮ್ಮೆ ಕಾಯಿ ಮೇಯಿಸ್ಕೊಂಡಿದ್ದು ಈ ರಾಜ್ಕುಮಾರ್ ಬಾಂಡ್ ಸಿನಿಮಾ ಮಾಡ್ತಾನೆ ಅಂದರೆ ಅದು ಪವಾಡ ಅಲ್ಲದೆ ಇನ್ನೇನದು. ಆ ಡ್ರೆಸ್ ಇದೆಯಲ್ಲ ಅದು ಅಣ್ಣವ್ರಿಗೆ ಸೂಟ್ ಆದಾಗ ಇನ್ನು ಯಾವ ಬಾಂಡಿಗೂ, ಹಾಲಿವುಡ್ ಬಾಂಡಿಗೂ ಸೂಟ್ ಆಗ್ತದೆ. ರಾಜ್ಕುಮಾರ್ಗೆ ಬರೀ ಬಾಂಡ್ ಅಲ್ಲ, ಅದು ಕನ್ನಡದ ಬಾಂಡ್ ತಗೊಂಬಂದ್ರು ಅಂತ ಬಹಳ ವಿಶೇಷ. ಕನ್ನಡದ ಜನ ಒಪ್ಕೊಂಡ್ರಲ್ಲ, ಅದು ಯಾವುದೋ ಹಾಲಿವುಡ್ ಸಿನಿಮಾ ಅಂತ ನೋಡಲಿಲ್ಲ ಅದನ್ನು. ಸಾಕಷ್ಟು ಜನ ಅನೇಕ ದಿನಗಳಿಂದ ಕಮೆಂಟ್ ಹಾಕ್ತಾನೆ ಬಂದಿದ್ರು ಸರ್, ಡಾಕ್ಟರ್ ರಾಜ್ಕುಮಾರ್ ಅವರ ಬಾಂಡ್ ಸಿನಿಮಾಗಳ ಬಗ್ಗೆ ಮಾತಾಡಿ ಅಂತ. ಹಾಗಾಗಿ ಈಗ ಬಾಂಡ್ ಸಿನಿಮಾಗಳ ಬಗ್ಗೆ ಮಾತನಾಡೋಣ. ಜಾಸ್ತಿ ಏನಿಲ್ಲ, 4 ಮೂವಿ ಇದೆ ಬಾಂಡ್ ಸಿನಿಮಾಗಳಲ್ಲಿ. ಫಸ್ಟಿಗೆ ಜೇಡರ ಬಲೆ ಮೂವಿ ಅಂತ ತಗೊಳ್ಳೋಣ ಸರ್. ದೊರೆ ಭಗವಾನ್ ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾ. ಇದಕ್ಕೆ ಜಿ.ಕೆ. ವೆಂಕಟೇಶ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಜಯಂತಿ ಅವರು, ನರಸಿಂಹರಾಜು, ಶಂಕರ್, ಅಶ್ವಥ್, ಉದಯ್ ಕುಮಾರ್, ಅಚ್ಯುತ ಇಂಥ ಮುಂತಾದ ಅನೇಕ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇದು ಬಾಂಡ್ ಶೈಲಿಯಲ್ಲಿ ನಿರ್ಮಾಣ ಆದಂತ ಫಸ್ಟ್ ಸಿನಿಮಾ ಕನ್ನಡದಲ್ಲಿ. ಈ ಸಿನಿಮಾದ ಮೂಲಕ ದಕ್ಷಿಣ ಭಾರತದಲ್ಲಿ ತೆಲುಗು, ತಮಿಳು, ಮಲಯಾಳಂನಲ್ಲಿ ಕೂಡ ಬಾಂಡ್ ಸಿನಿಮಾ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಒಟ್ಟಾರೆಯಾಗಿ ಇಡೀ ದಕ್ಷಿಣ ಭಾರತದಲ್ಲಿ ಬಾಂಡ್ ಸಿನಿಮಾಕ್ಕೆ ನಾಂದಿ ಹಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಜೇಡರ ಬಲೆ ಸಿನಿಮಾ ಅಂತ ಹೇಳ್ಬೋದು ಸರ್. ಈ ಸಿನಿಮಾದ ಬಗ್ಗೆ ಹೇಳಿ ಸರ್, ಯಾಕಂದ್ರೆ ತುಂಬಾ ಜನ ಕಮೆಂಟ್ ಕೊಡ್ತಾರೆ. ಬಹುಜನರ ಅಪೇಕ್ಷೆಯ ಮೇರೆಗೆ ನಾವು ಮೊದಲೇ ಹೇಳ್ಬಿಡೋಣ, ನಮ್ಮ ಸಾಮಾಜಿಕ ಸಿನಿಮಾಗಳು ಇನ್ನೂ ಸಾಕಷ್ಟಿದೆ. ಸೊ ಈ ಬಾಂಡ್ ಆದ್ಮೇಲೆ ಮತ್ತೆ ನಾವು ಸಾಮಾಜಿಕ ಸಿನಿಮಾಗಳನ್ನು ಮುಂದುವರಿಸ್ತೀವಿ. ಅದರಿಂದ ಬಾಂಡ್ ಮತ್ತೆ ತುಂಬಾ ಇಲ್ಲೋ ಆದ್ರಿಂದ 4 ಆಗಿರೋದ್ರಿಂದ ಮತ್ತು ತುಂಬಾ ಜನರು ಕೇಳ್ತಾ ಇರೋದ್ರಿಂದ ನಾವು ಅದಂತೂ ನಿರೀಕ್ಷೆಯನ್ನು ಹುಸಿ ಮಾಡದೇನೆ ಬಾಂಡ್ ಮುಗಿಸ್ಕೊಂಬೋಣ. 4 ಬಾಂಡ್ ಸಿನಿಮಾಗಳಲ್ಲಿ ಕೆಲವು ಸಮಾನ ಅಂಶಗಳಿದೆ. 4 ಚಿತ್ರದ ನಿರ್ದೇಶಕರು ದೊರೆ ಭಗವಾನ್, 4 ಚಿತ್ರದ ನಿರ್ಮಾಪಕರು ವೇಣುಗೋಪಾಲ್, 4 ಸಿನಿಮಾದ ಸಂಗೀತ ನಿರ್ದೇಶಕರು ಜಿ.ಕೆ. ವೆಂಕಟೇಶ್. ಅಷ್ಟಕ್ಕೆ ನಿಲ್ಲುತ್ತೆ, ಉಳಿದಿದ್ದೆಲ್ಲ ಬದಲಾಗಿದೆ. 4 ಚಿತ್ರಕ್ಕೆ ನಾಯಕಿಯರು 4 ಜನ. ಇದೊಂದು ಬಹಳ ವಿಶೇಷ. ಜಯಂತಿ ಮೊದಲನೇ ಬಾಂಡ್ ಸಿನಿಮಾದ ನಾಯಕಿ, ಜೂಲಿ ಲಕ್ಷ್ಮಿ 2ನೇ ಬಾಂಡ್ ಸಿನಿಮಾದ ನಾಯಕಿ, ರೇಖಾ 3ನೇ ಬಾಂಡ್ ಸಿನಿಮಾದ ನಾಯಕಿ, ಪದ್ಮಪ್ರಿಯ 4ನೇ ಬಾಂಡ್ ಸಿನಿಮಾದ ನಾಯಕಿ. ನಾಯಕಿಯರು ಬದಲಾಗಿದೆ. ಮೊದಲ 3 ಸಿನಿಮಾಗಳಿಗೆ ಎಂ ನರೇಂದ್ರ ಬಾಬು ಕೆಲಸ ಮಾಡಿದ್ರೆ ಕೊನೆಯ ಸಿನಿಮಾಕ್ಕೆ ಉದಯ್ ಶಂಕರ್ ಕೆಲಸ ಮಾಡಿ. ಆಮೇಲೆ ಮೊದಲ 3 ಸಿನಿಮಾಗಳು ಕೂಡ ಗೋಲ್ಡನ್ ಸ್ಟುಡಿಯೋದಲ್ಲಿ ಚಿತ್ರೀಕರಣಗೊಂಡಿದ್ರೆ ಕೊನೆಯ ಸಿನಿಮಾ AVM ನಲ್ಲಿ ಚಿತ್ರೀಕರಣಗೊಂಡಿದೆ. ಅದು ಕಾರಣ ಏನು ಅಂತ ಹೇಳ್ತೀನಿ. ಯಾಕಂದ್ರೆ ಮೊದಲ 3ಕ್ಕೂ ಕೊನೆಯ 4ನೇ ಸಿನಿಮಾಕ್ಕೂ ಗ್ಯಾಪ್ ತುಂಬಾ ಇದೆ, 9 ವರ್ಷಗಳ ಅಂತರ ಇದೆ, ಒಟ್ಟೊಟ್ಟಿಗೆ ಬಂದಿಲ್ಲ 3 ಸಿನಿಮಾ. ಸೊ ನಾವು ಮೊದಲು ಏನಿದು ಬಾಂಡ್ ಸಿನಿಮಾ ಅಂತ ನೋಡೋಣ. 1962, 63 ವರ್ಷದ ಕೆಳಗೆ ಇಡೀ ಜಗತ್ತಿನಲ್ಲಿ ಒಂದು ಹೊಸ ಟ್ರೆಂಡ್ ಶುರುವಾಯಿತು, ಬಾಂಡ್ ಸಿನಿಮಾಗಳು ಅಂತ ಹೇಳಿ. ಅದು ದಿಗ್ವಿಜಯ ಸಾಧಿಸಿದ ಮಾತ್ರ ಅಲ್ಲದೆ ಒಂದು ಟ್ರೆಂಡ್ ಸೆಟರ್ ಆಯಿತು. ಇದು ಹಾಲಿವುಡ್ನಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಬಾಂಡ್ ಸೃಷ್ಟಿಯಾದರು. ಯಾರು ಜೇಮ್ಸ್ ಬಾಂಡ್? ಒಬ್ಬನು ಗೂಢಚಾರ, ಧೈರ್ಯ ಸಾಹಸಗಳ ಸಾಕಾರ ಮೂರ್ತಿ. ಅವನಿಗೆ ಸೋಲು ಅನ್ನೋದು ಅವನ ಹತ್ರ ಇಲ್ಲವೇ ಇಲ್ಲ. ನ್ಯಾಯಪರ ಹೋರಾಟಕ್ಕೆ ಅವನು ಯಾವತ್ತೂ ಎತ್ತಿದ ಕೈ. ವೈರಿಗಳ ವಿಷಯದಲ್ಲಿ ಅಷ್ಟೇ ಕಠಿಣ. ಪಾಶ್ಚಾತ್ಯ ಬಾಂಡ್ ಇದೆ, ನಾನು ರಾಜ್ಕುಮಾರ್ ಬಗ್ಗೆ ಪಾಶ್ಚಾತ್ಯ ಬಾಂಡ್ ಅಷ್ಟೇ ರಸಿಕ. ಅದಕ್ಕಾಗಿ ಬಾಂಡ್ ಸಿನಿಮಾಕ್ಕೆ 3 Gಗಳು ಬಹಳ ಮುಖ್ಯ ಅಂತ ಹೇಳೋರು. ಗನ್ಸ್, ಗರ್ಲ್ಸ್, ಗ್ಯಾಜೆಟ್. ಇದು 3 ಬಾಂಡ್ ಸಿನಿಮಾದಲ್ಲಿ ಇರಲೇಬೇಕು ಅಂತ ಹೇಳಿ. ಆಮೇಲೆ ಪ್ರತಿ ಸನ್ನಿವೇಶದಲ್ಲೂ ಪ್ರತಿ ಫ್ರೇಮ್ನಲ್ಲಿ ಕೂಡ ಟರ್ನಿಂಗ್ ಪಾಯಿಂಟ್.
ಸೊ ಅಷ್ಟೇ ಸಾಹಸದ ಸನ್ನಿವೇಶಗಳು ನೀವು ಯಾವತ್ತೂ ಊಹೆ ಮಾಡೋಕ್ಕಾಗಿಲ್ದಿರೋ, ಈಗ ನೀವು ಗ್ರಾಫಿಕ್ಸ್ ಎಲ್ಲ ಬಂದ ಮೇಲೆ ಮಾಡೋದಕ್ಕೆಲ್ಲ ಅವಾಗ ಮಾಡಿದ್ರು. ಮತ್ತು ಬಹಳ ರಮ್ಯ ತಾಣಗಳನ್ನು ತೋರಿಸ್ತಾ ಇತ್ತು. ಒಂದು ಸಿನಿಮಾ ಗೆಲ್ಲಕ್ಕೆ ಇನ್ನೇನು ಬೇಕು, ಇದೆಲ್ಲ ಇದ್ಮೇಲೆ. ಸೊ ಇದು ಈ ಜೇಮ್ಸ್ ಬಾಂಡ್ ಅನ್ನುವ ಕಲ್ಪನೆಯನ್ನು ಸೃಷ್ಟಿ ಮಾಡಿದವರು ಇಯಾನ್ ಫ್ಲೆಮಿಂಗ್. ಸೊ ಇಯಾನ್ ಫ್ಲೆಮಿಂಗ್ನ ಕಲ್ಪನೆಯಿಂದ ಹುಟ್ಟಿದಂತಹವರು ಜೇಮ್ಸ್ ಬಾಂಡ್. ಡಾಕ್ಟರ್ ನೋ ಅನ್ನುವುದು ಈ ಬಾಂಡ್ ಸಿನಿಮಾ ಸರಣಿಯ ಮೊದಲ ಸಿನಿಮಾ. ಸಾನ್ ಕೆನರಿ ಈ ಸಿನಿಮಾದಲ್ಲಿ ಮಾಡಿದ್ರು. 28 ಸಿನಿಮಾ ಇದುವರೆಗೂ ಬಾಂಡ್ ಸಿನಿಮಾದಲ್ಲಿ ಹಾಲಿವುಡ್ಡಲ್ಲಿ ಬಂತು. ಆಮೇಲೆ ಬೇರೆ ಭಾಷೆ ನೀವು ಲೆಕ್ಕ ಹಾಕಿದ್ರೆ ಹತ್ತಿರ ಒಂದು 100 ಸಿನಿಮಾ ಬಾಂಡ್ ಬಂದಿದೆ. ಇದುವರೆಗೆ 6 ಜನ ಬಹಳ ಮುಖ್ಯವಾಗಿ ಬಾಂಡ್ ಆಗಿ ಜನಪ್ರಿಯವಾದರು. ಅದರಲ್ಲಿ ಶಾನ್ ಕೆನರಿ 6 ಸಿನಿಮಾದಲ್ಲಿ ಬಾಂಡ್ ಆಗಿದ್ದಾರೆ. ಜಾರ್ಜ್ ಲೆಜಿನ್ಬಿ 1, ರೋಜರ್ ಮೂರ್ 7, ತಿಮೋತಿ ಡಾಲ್ಟನ್ 2, ಪಿಯರ್ಸ್ ಬಾರ್ಸನ್ 4, ಆಮೇಲೆ ಡೇನಿಯಲ್ ಕ್ರೇಗ್ 4 ಸಿನಿಮಾದಲ್ಲಿ ಬಾಂಡ್ ಆಗಿ ಮಿಂಚಿದ್ದಾರೆ. ಒಂದು ನಿಮಗೆ ಸಾಮಾನ್ಯಕ್ಕೆ ಅದನ್ನು ನಾವು ಯಾವಾಗಲೂ ಬಹಳ ತಮಾಷೆಗೂ ಹೇಳ್ತಾ ಇದ್ವಿ, ಈ ಹಾಲಿವುಡ್ ಬಾಂಡ್ಗೂ ಭಾರತೀಯ ಬಾಂಡ್ಗೂ ಏನು ವ್ಯತ್ಯಾಸ ಅಂದರೆ, ಹಾಲಿವುಡ್ ಬಾಂಡ್ಗಳು ಡ್ರೆಸ್ ಅವಾಗ ಇವಾಗ ಚೇಂಜ್ ಮಾಡೋರು, ಆದರೆ ಮಂಗಳೂರಿನಲ್ಲೂ ಸೂಟು ಬೂಟು ಹಾಕೊಂಡು ಹೋಗ್ತಾರೆ, ಅವ್ನು ಜೇಮ್ಸ್ ಬಾಂಡೇ ಇರಬೇಕು ಅಂತ ಹೇಳಿ ಅದು ಹೇಳಿ ನಿಮ್ಗೆ ಅರ್ಥ ಆಯ್ತಾ. ಭಾರತೀಯ ಜೇಮ್ಸ್ ಬಾಂಡ್ಗಳು ಯಾವಾಗಲೂ ಸೂಟು ಬೂಟಲ್ಲೇ ಇರೋದು ಎಲ್ಲ ಸನ್ನಿವೇಶದಲ್ಲೂ ಕೂಡ. ಇದು ಇಂಡಿಯನೈಸ್ ಮಾಡಿದಂಥ ಕ್ರಮ ಇದು. ಈ ಬಾಂಡನ್ನು ಯಾಕೆ ಕನ್ನಡಕ್ಕೆ ತರಬಾರದು ಅಂತ ಕನಸು ಕಂಡವರು ಟಿ ಪಿ ವೇಣುಗೋಪಾಲ್ ಇದನ್ನ ಕಂಡು ಯಾರು ಮಾಡ್ತಾರೆ ಕನ್ನಡದಲ್ಲಿ ಬಾಂಡ್. ಸೊ ನಿಮಗೆ ಭಕ್ತಿ ಸಿನಿಮಾಕ್ಕೆ ಅಂದ್ರು ಉತ್ತರ ರಾಜ್ಕುಮಾರ್, ಸಾಮಾಜಿಕ ಸಿನಿಮಾಕ್ಕೆ ಅಂದ್ರು ರಾಜ್ಕುಮಾರ್, ಪತ್ತೆದಾರಿ ಅಂದ್ರು ರಾಜ್ಕುಮಾರ್, ಹಾಗೆ ಬಾಂಡ್ ಅಂದ್ರು ಉತ್ತರ ರಾಜ್ಕುಮಾರ್. ಇದು ಬಿಟ್ಟು ಇನ್ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ದೊರೆ ಭಗವಾನ್ ಜೋಡಿ ಅದನ್ನು ಒಪ್ಕೊಂಡು ಡಿಸೈಡ್ ಮಾಡಿದ್ರು. ನಿಮ್ಮ ರಾಜ್ಕುಮಾರ್ ತುಂಬ ಚೆನ್ನಾಗಿ ಹೇಳೋರು ಈ ಘಟನೆಯನ್ನು. ಮದ್ರಾಸ್ನ ಮೈಲಾರಪೇಟೆ ಆನಂದ್ ಭವನಲ್ಲಿ ಖಾಲಿ ದೋಸೆ ತಿಂತಾಯಿದ್ರು. ಟಿ ಪಿ ವೇಣುಗೋಪಾಲ್, ರಾಜ್ಕುಮಾರ್, ಭಗವಾನ್ 3 ಜನ. ವೇಣುಗೋಪಾಲ್ ಫಸ್ಟ್ ಪ್ರಸ್ತಾಪ ಮಾಡಿದ್ರು, ಅಣ್ಣ ನಾವು ಬಾಂಡ್ ಸಿನಿಮಾ ಮಾಡ್ತೀವಿ ಅಂತ. ಅದೇನೋ ನಾನು ಕೇಳಿದ್ದೀನಿ, ಮಾಡಿಬಿಡಿ ಆಗಲಿ ಕನ್ನಡಕ್ಕೂ ಬರಲಿ ಅಂತ. ಭಗವಾನ್ ಹೇಳಿದ್ರು ನೀವೇ ಬಾಂಡ ಅಂತ ಹೇಳಿ. ರಾಜ್ಕುಮಾರ್ ದೋಸೆ ಮುರಿದು ಜೋಬಲ್ಲಿ ಇಟ್ಕೊಂಡವರು ಒಂದು ಬಿದ್ದು ನಗೋದಕ್ಕೆ ಶುರು ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ನಕ್ಕು ಅವರಿಗೆ ನೆತ್ತಿ ಹತ್ಬಿಟ್ಟು ಕೆಮ್ಮ. ಎಲ್ಲಾದರೂ ಉಂಟೆ ನಾನು ಬಾಂಡ್ ಮಾಡೋದೆ, ನಾನು ತಂಬೂರಿ ಬಾರಿಸ್ಕೊಂಡು ಭಕ್ತಿ ಪಾತ್ರ ಮಾಡೋಳು. ಭಗವಾನ್ ಹೇಳಿದ್ರು ಇಲ್ಲ ನೀವು ಮಾಡೇ ಮಾಡ್ತೀರಾ ಬಾಂಡ್ ಅಂತ ಹೇಳಿ. ಅಣ್ಣವ್ರು ನಂಗೆ ಹೇಳಿದೊಂದು ಮಾತಿದೆ, ನನಗೆ ಅದು ಯಾವಾಗಲೂ ನೆನಪು ಮಾಡ್ಕೊಳ್ತೀನಿ. ನಾನು ಗಾಜುನೂರಲ್ಲಿ ಎಮ್ಮೆಕಾಯಿ ಮೇಯಿಸ್ಕೊಂಡಿದ್ದು ಈ ರಾಜ್ಕುಮಾರ್ ಬಾಂಡ್ ಸಿನಿಮಾ ಮಾಡ್ತಾನೆ ಅಂದರೆ ಅದು ಪವಾಡ ಅಲ್ಲದೆ ಇನ್ನೇನದು. ಆ ಡ್ರೆಸ್ಸು, ಆ ಸನ್ನಿವೇಶ, ಅದು ಎಲ್ಲಿಂದಲೂ ಸ್ಫೂರ್ತಿ ಬರುತ್ತೆ. ಶ್ರೀಧರ್ ಮೂರ್ತಿಗಳೇ ಮಾಡಿಬಿಟ್ಟೆ ಬಾಂಡು, ಏನೋ ಒಂದು ಮಾಡೋಕ್ಕೆ ಬಾಂಡು ಮಾಡಿಬಿಟ್ಟೆ ನಾನು. ರಾಜ್ಕುಮಾರ್ ಅಂತ ಕಲಾವಿದ ಮಾತ್ರ ಹಿಂಗೆ ಹೇಳೋಕ್ಕೆ ಸಾಧ್ಯ. ಆದರೆ ನನಗೆ ಬೇರೆ ಭಾಷೆ, ನಾನು ಪ್ರೇಮ್ ನಜೀರ್ನೂ ನೋಡಿದ್ದೀನಿ, MGR ನೋಡಿದ್ದೀನಿ, ಬೇರೆ ಯಾರನ್ನು ನೋಡಿದ್ದೀನಿ. ಆ ಡ್ರೆಸ್ ಇದೆಯಲ್ಲ ಅದು ಅಣ್ಣವ್ರಿಗೆ ಸೂಟ್ ಆದಾಗ ಇನ್ನು ಯಾವ ಬಾಂಡಿಗೂ, ಹಾಲಿವುಡ್ ಬಾಂಡಿಗೂ ಸೂಟ್ ಆಗಿಲ್ಲ. ಆ ಸಿನಿಮಾಗಳಲ್ಲಿ ಅದು ಎಷ್ಟು ಸುಂದರವಾಗಿ ಕಾಣಿಸ್ತಾರೆ ಅವರು ಅಂತಂದರೆ, ಆ ಸೂಟು ಬೂಟು, ಆ ಫೈಟಿಂಗ್ ಸನ್ನಿವೇಶಗಳು ಒಂಥರ ಕನ್ನಡಕ್ಕೆ ಅದೊಂದು ಅದ್ಭುತ. ಅದು ನಾನು ಹೇಳೋದು, ಭಕ್ತಿ ಪಾತ್ರಗಳಲ್ಲಿ ಮೆರೆದಂಥ ಕಲಾವಿದ ಈ ಥರದ ಬಾಂಡ್ ಪಾತ್ರನೂ ಮಾಡಿದ್ದಿದೆಯಲ್ಲ, ಅದೊಂದು ಪವಾಡ ಅಂತಲೇ ಹೇಳ್ಬೋದು. ಇದು ನಮ್ಮಲ್ಲಿ ಆ್ಯಕ್ಚುಲಿ CID ರಾಜಣ್ಣ ಅಂತ ಸಿನಿಮಾ ಬಂದಿತ್ತು ಅದಕ್ಕಿಂತ ಮುಂಚೆ. ಅದು ಕಂಪ್ಲೀಟ್ ಬಾಂಡ್ ಅಲ್ಲ, ಅದು ಒಂಥರ ಥ್ರಿಲ್ಲರ್ ಸಿನಿಮಾ. ಅದು ಅಂದರೆ ಅದೊಂಥರ ಬಾಂಡಿಗೆ ನಾಂದಿ ಹಾಡಿದ ಸಿನಿಮಾ ಅಂತ ಹೇಳಿ CID ರಾಜಣ್ಣ. ಇದಕ್ಕೆ ಮುಂಚೆ ಬಾಂಡ್ ಸಿನಿಮಾಗಳ ಬಗ್ಗೆ ನರೇಂದ್ರ ಬಾಬು ಸಾಕಷ್ಟು ಸಂಶೋಧನೆ ಮಾಡಿದರು. ಬಹುಶಃ ಈಗಿನ ಜನ್ರೇಷನ್ ಅವ್ರಿಗೆ ನರೇಂದ್ರ ಬಾಬು ಯಾರು ಅಂತ ಗೊತ್ತಿರಲಿಕ್ಕಿಲ್ಲ. ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದಲ್ಲಿ ತೀನಂಶ್ರೀ ಬಂಗಾರದ ಪದಕವನ್ನು ಪಡೆದಂತಹ ರಾಜ್ಕುಮಾರ್ನ ಸರ್ವಜ್ಞ ಮೂರ್ತಿಯಾಗಿ ನಿಲ್ಲಿಸಿದವರು ನರೇಂದ್ರ ಬಾಬು. ಅವರು ನಾನು ಮಲ್ಲಿಗೆಯಲ್ಲಿ ಇದ್ದಾಗ ಹುಡ್ಕೊಂಬಂದ್ಬಿಡೋರು, ತೆಗೆ ಮಧ್ಯಾಹ್ನ ಹುಡ್ಕೊಂಡು ಬಂದ್ಬಿಟ್ಟು, ಅವಾಗ ಅವ್ರಿಗೆ ಚಿತ್ರರಂಗದಂತೂ ಮರ್ತೇ ಬಿಟ್ಟಿದ್ರು ಅವ್ರನ್ನ ಕಾಲಕ್ಕೆ. ಬಂದ್ಬಿಟ್ಟು ಹಳೆಯ ಕಥೆಗಳನ್ನು ಹಿಂಗೆ ನೆನಪು ಮಾಡ್ಕೊಳ್ಳೋರು.
ಅವ್ರು ಬಹಳ ನೆನಪು ಮಾಡ್ಕೊಳ್ತಿದ್ದ ಕತೆ ಈ ಬಾಂಡ್ ಸಿನಿಮಾಗಳು. ಮೊದಲ 3 ಬಾಂಡ್ ಸಿನಿಮಾಗಳ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನರೇಂದ್ರ ಬಾಬು. ಅವ್ರಿಗೆ ಒಂಥರ ಬೇರೆ ಬೇರೆಯ ಭಾಷೆಯ ಬಾಂಡ್ಗಳನ್ನು ನೋಡಿ ಕನ್ನಡದಲ್ಲಿ ಒಬ್ಬ ಬಾಂಡನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಹೆಂಗೆ ಮಾಡಬೇಕು. ಅಲ್ಲಿ ಪಾಶ್ಚಾತ್ಯರ ಬಾಂಡ್ ಅವ್ನು ದಿಲ್ದಾರ್, ಅವನು. ನಮ್ಮಲ್ಲಿನ ಬಾಂಡ್ ರಾಜ್ಕುಮಾರ್ ಶಿಷ್ಟ ರಕ್ಷಕ, ದುಷ್ಟ ಶಿಕ್ಷಕ. ಇದನ್ನ ಬದಲಾಯಿಸ್ಕೊಂಡ್ರು, ಆ ಇಮೇಜ್ನ ಬದಲಾಯಿಸ್ಕೊಂಡ್ರು. ಆಮೇಲೆ ಅದು ಬಹಳ ಮುಖ್ಯ ಅನ್ಸೋದು ನನಗೆ ಇವತ್ತಿನ ದಿನಕ್ಕೆ ಅನ್ಸೋದು. ನೀವು ಯಾರಿಗೋ ಒಬ್ಬರಿಗೆ ಕಿರೀಟ ಹಾಕ್ಬಿಟ್ಟು ಎಲ್ಲ ಪೋಷಾಕಗಳನ್ನ ದೊಡಿಸ್ಬಿಟ್ಟು ಅವ್ರು ರಾಜ ಆಗಲ್ಲ. ಅವನು ಆ ಡ್ರೆಸ್ ಇರುತ್ತೆ ಅಷ್ಟೇ. ನಾವು ಎಷ್ಟೋ ಪೌರಾಣಿಕ ಅಂತ ಅಥವಾ ಐತಿಹಾಸಿಕ ಅನ್ನೋ ಹೆಸರು ಬರೋ ಸಿನಿಮಾಗಳಲ್ಲಿ ನೋಡ್ತೀವಿ, ಆ ಡ್ರೆಸ್ ಅವ್ರಿಗೆ ಒಗ್ಗದೇ ಇಲ್ಲ ಅವ್ರಿಗೆ. ಆದರೆ ರಾಜ್ಕುಮಾರ್ಗೆ ಬರೀ ಬಾಂಡ್ ಅಲ್ಲ, ಅದು ಕನ್ನಡಕ್ಕೆ ಬಾಂಡ್ ತಗೊಂಬಂದ್ರು ಅಂತ ಬಹಳ ವಿಶೇಷ. ಕನ್ನಡದ ಜನ ಒಪ್ಕೊಂಡ್ರಲ್ಲ, ಅದು ಯಾವುದೋ ಹಾಲಿವುಡ್ ಸಿನಿಮಾ ಅಂತ ನೋಡಲಿಲ್ಲ ಅದನ್ನು. ಸೊ ನಾವು ಇವತ್ತು ಎಲ್ಲ ಪ್ಯಾನ್ ಇಂಡಿಯಾ ಗ್ಲೋಬಲೈಸೇಷನ್ ಅನ್ನು ಮಾಡ್ತೀವಲ್ಲ, ಇದು ನಿಜವಾದ ಬಾಂಡ್ ಗ್ಲೋಬಲೈಸೇಷನ್ ಮಾಡಿದ್ದು ರಾಜ್ಕುಮಾರ್. ಇದಕ್ಕೆ ಜಿ.ಕೆ. ವೆಂಕಟೇಶು ಸಂಗೀತ ಕೊಟ್ಟಿದ್ರು. ಜಿ.ಕೆ. ವೆಂಕಟೇಶ್ ಬಾಂಡ್ನ ಬಹಳ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಂಡಂಥವ್ರು. ಆರ್.ಎನ್. ಜಯಗೋಪಾಲ್ ಮೊದಲ 3 ಸಿನಿಮಾಕ್ಕೂ ಆರ್.ಎನ್. ಜಯಗೋಪಾಲ್ ಗೀತ ರಚನೆಯನ್ನು ಮಾಡಿದ್ದು, ಕೊನೆಯದಕ್ಕೆ ಮಾತ್ರ ಉದಯ್ ಶಂಕರ್ ಮಾಡಿದ್ದು. ಇದರಲ್ಲಿ ನನಗೆ ಬಹಳ ಅದ್ಭುತವಾಗಿ ಬಂದಿದ್ದು ಇನಿಯಾ ಬಂದ ಸಮಯ ಅಂತ ಒಂದು SJNK ಹಾಡಿದೆ. ತುಂಬ ಅದ್ಭುತವಾದಂಥ ಹಾಡದು ಇದು. ಹಲೋ ಮಿಸ್ಟರ್, ಅಂಜದೆ ಅಳುಕದೆ, ಯಾರೋ ಆಡಲು ಬಂದವರು, ಈ ಥರದ ಗೀತೆಗಳು ಇದರಲ್ಲಿ ಇತ್ತು. ಮೊದಲ ಬಾಂಡ್ ಸಿನಿಮಾ ಜೇಡ್ರ ಬಲೆನಲ್ಲಿ ಇದ್ದಿದ್ದು. ಒಂದೊಂದು ಬಾಂಡ್ನಲ್ಲಿ ಒಂದೊಂದು ನ್ಯಾಷನಲ್ ಇಶ್ಯೂಸ್ ತಗೊಂಡಿದ್ದಾರೆ. ಅದು ಬಹಳ ರಿಸರ್ಚ್ ಮಾಡಿರೋ ಇದಕ್ಕೆ ಉದಾಹರಣೆ ಇದು. ಸೊ ಮೊದಲನೇ ಬಾಂಡ್ ಸಿನಿಮಾದಲ್ಲಿ ಇದ್ದಿದ್ದು ಈ ನೋಟ್ ಪ್ರಿಂಟ್ ಮಾಡೋ ಟೆಕ್ನಾಲಜಿ ಇದೆಯಲ್ಲ, ಇದನ್ನ ಅವನು ನಾಸಿಕ್ ಟಂಗ್ ಶಾಲೆಯ ಒಬ್ಬನು ಆಫೀಸರ್ ಸಿನ್ಹಾನ ದುಷ್ಕರ್ಮಿಗಳು ಅರೆಸ್ಟ್ ಮಾಡಿಬಿಡ್ತಾರೆ. ಅವನನ್ನು ಪತ್ತೆ ಹಚ್ಚೋದಕ್ಕೆ ಪ್ರಕಾಶ್, ಎಲ್ಲ ಸಿನಿಮಾದಲ್ಲೂ ಪ್ರಕಾಶೇ ಬಾಂಡ್. ಅವನ ಸಂಖ್ಯೆ 999. 999 ಎಲ್ಲ ಸಿನಿಮಾದಲ್ಲಿ ಅವನು ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾರೆ. ಅವನ ಜೊತೆಗೆ ಬೇಬಿ ಬರ್ತಾನೆ. ಈ ಬೇಬಿ ಯಾರಾದ್ರು ನರಸಿಂಹರಾಜ್. ಇದು ನಿಮ್ಗೆ ಯಕ್ಷಗಾನ ನೋಡಿದ್ರೆ ಗೊತ್ತಿರುತ್ತೆ. ಯಕ್ಷಗಾನದಲ್ಲಿ ಒಬ್ಬನು ವೀರ ಇದ್ರೆ ಅವನ ಜೊತೆಗೆ ಒಬ್ಬನು ಕೋಡಂಗಿ ವೇಷ ಇರ್ತಾನೆ. ಅಂದ್ರೆ ಅವನು ಆ ಸಾಹಸ ಇದಕ್ಕೆ ಇವನು ತಮಾಷೆ ಮಾಡ್ತಾ ಇರ್ತಾನೆ. ಹಾಗೆ ನಾಳೆ ನಾಟಕ ಯಾವುದು ಸರ್? ನಿಮ್ಮಪ್ಪರೇ ಹೇಳಿ ಹೋಗಿದ್ದಾರೆ, ವೀರಭದ್ರ ವಾಹನ. ಸೊ ನರಸಿಂಹರಾಜು ಈ ಥರದ ಪಾತ್ರವನ್ನು ಮೊದಲ 3 ಬಾಂಡ್ ಸಿನಿಮಾಗಳಲ್ಲಿ ಮಾಡಿದ್ರು. ತುಂಬ ಚೆನ್ನಾಗೂ ಮಾಡಿದ್ರು ಅವ್ರು ಆ್ಯಕ್ಚುಲಿ ಅದನ್ನ. ಸೊ ಇಲ್ಲಿ ಬಿಸ್ನೆಸ್ ಪಾರ್ಟ್ನರ್ ವಿನ್ನಿ, ಜೀವನ್ ರಾವ್ ಅವ್ರ ಪುತ್ರಿ ವಿನ್ನಿನ ನೋಡ್ತಾನೆ. ಸೊ ಈ ವಿನ್ನಿ ಮತ್ತು ಪ್ರಕಾಶ್ಗೂ ಲವ್ ಶುರುವಾಗುತ್ತೆ. ಈ ಸಿನ್ನಾರ ಮಗಳು ಆಶಾನ ಇವರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಅಪಹರಿಸಿ ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡಿದಾಗ ಮಗಳಿಗೆ ಚಿತ್ರಹಿಂಸೆ ಕೊಡೋದಕ್ಕೆ ಇವನು ತಂತ್ರಜ್ಞಾನ ಹೇಳ್ಬಿಡ್ತಾನೆ. ಸೊ ಇವನು ಪ್ರಕಾಶ್ ಅಂದರೆ ಬಾಂಡ್. ಸೊ ನರಸಿಂಹರಾಯರ ವರ್ತನೆಯಲ್ಲಾಗಿರೋ ಬದಲಾವಣೆಯನ್ನು ಗಮನಿಸಿ ದುಷ್ಟ ಸ್ಥಾನಕ್ಕೆ ಅವನು ಅಟ್ಯಾಕ್ ಮಾಡ್ತಾನೆ. ಇದು ನಾರ್ಮಲ್ ಬಾಂಡ್ ಸಿನಿಮಾಗಳಲ್ಲಿ ಹಾಗೆ. ನೀವು ಕ್ಲೈಮ್ಯಾಕ್ಸಲ್ಲಿ ಅವರ ಯಾರು ದ್ರೋಹಿಗಳ ಕೇಂದ್ರ ಸ್ಥಾನ ಇರುತ್ತಲ್ಲ ಅಲ್ಲಿಗೆ ಬಾಂಡ್ ಹೋಗ್ತಾನೆ. ಇದು ಎಲ್ಲ ಬಾಂಡ್ ಸಿನಿಮಾದಲ್ಲೂ ಹಿಂಗೆ ಇರುತ್ತೆ. ಸೊ ಅವರು ದೇಶ ಬಿಟ್ಟು ಹೋಗುವುದನ್ನು ಅವನು ತಡೆದು ಈ ತಂತ್ರಜ್ಞಾನವನ್ನು ಕಾಪಾಡ್ತಾರೆ. ಸೊ ಇಡೀ ಸಿನಿಮಾದಲ್ಲಿ ಬಹಳ ಅಪರೂಪದ ಕ್ಲೈಮ್ಯಾಕ್ಸ್ ಸೀನ್ಗಳಿತ್ತು. ಮತ್ತು ಬಹಳ ಮುಖ್ಯವಾಗಿ ಹೇಳಲೇಬೇಕಾಗಿದ್ದು, ಬಹುಶಃ ಯಾವ ಹಾಲಿವುಡ್ ನಟರಿಗೆ ಕಮ್ಮಿ ಇಲ್ಲದ ಹಾಗೆ ಅಣ್ಣವರು ಫೈಟಿಂಗ್ ಸೀನ್ಗಳನ್ನು ಅದ್ಭುತವಾಗಿ ಮಾಡಿದರು. ಫೈಟಿಂಗ್ ಸೀನ್ ಅದನ್ನು ನೋಡಿದಾಗ ಅದ್ಭುತವಾಗಿ ಮಾಡಿದರು. ಜಯಂತಿ ಕೂಡ ನನಗೆ ಈಗಲೂ ಒಂದು ಆಯ್ಕೆ ಕೊಟ್ಟರೆ 4 ಜನ ಬಾಂಡ್ ಸಿನಿಮಾದಲ್ಲಿ ಬಾಂಡ್ ಗರ್ಲ್ಸ್ ಅಂತ 4 ಜನ ಬಾಂಡ್ ಗರ್ಲ್ಸಲ್ಲಿ ಜಯಂತಿನೇ ಬಹಳ ಅದ್ಭುತವಾದ ಅಭಿನಯ ಕೊಟ್ಟಂಥವ್ರು. ಸೊ ಇದರಲ್ಲಿ ನರಸಿಂಹರಾಯರ ಪಾತ್ರದಲ್ಲಿ ಅಶ್ವಥ್ ಇದ್ದರೆ, ಕಳನ ಪಾತ್ರದಲ್ಲಿ ಗೋಪಿನಾಥರ ಪಾತ್ರದಲ್ಲಿ ಉದಯ್ ಕುಮಾರ್ ಕೂಡ ತುಂಬ ಚೆನ್ನಾಗಿದ್ದಾರೆ. ಉದಯ್ ಕುಮಾರ್ ನಾಯಕರಾಗಿ ಎಷ್ಟು ಪ್ರಸಿದ್ಧರು, ಆಮೇಲೆ ಖಳನಾಯಕರಾಗಿ ಕೂಡ ಅಷ್ಟೇ ಪ್ರಸಿದ್ಧರಾದರು. ಅವ್ರಿಗೊಂದು ಆಕ್ಸಿಡೆಂಟಿಂದ ಅವರು ಬಹಳ ವ್ಯಾಯಾಮ ಗೇಮ ಎಲ್ಲ ಮಾಡ್ತಿದ್ದಂಥವ್ರು.
ಒಂದು ವ್ಯಾಯಾಮ, ಒಂದು ಆಕ್ಸಿಡೆಂಟ್ ಆದಾಗ ಅವ್ರಿಗೆ ಬಗ್ಗಬಾರ್ದು, ಈ ಥರದ್ದೆಲ್ಲ ರಿಸ್ಟ್ರಿಕ್ಷನ್ಸ್ ಬಂತು. ಸೊ ಅವರು ವ್ಯಾಯಾಮನ ತುಂಬ ವರ್ಷ ವ್ಯಾಯಾಮ ಮಾಡ್ಕೊಂಬಂದವ್ರು ವ್ಯಾಯಾಮ ನಿಲ್ಲಿಸಿದ್ರಿಂದ ದಪ್ಪ ಆಗೋದಕ್ಕೆ ಶುರು ಮಾಡಿದ್ರು. ಸೊ ದಪ್ಪ ಆದಕ್ಕೆ ಶುರು ಮಾಡಿದಾಗ ಅವ್ರು ನಾಯಕನ ಬಿಟ್ಟು ಖಳನಾಯಕ ಈ ಥರದ ಪಾತ್ರಗಳು, ಪೋಷಕ ಪಾತ್ರಗಳಿಗೆ ಬರಬೇಕಾಗಿ ಬಂತು. ಆದರೂ ಕೆಲವು ಅದ್ಭುತ ಸಿನಿಮಾ ಮಾಡಿದ್ರು ಖಳನಾಯಕನಾಗಿ ಕೂಡ. ಸೊ ನಿಮಗೆ ಜೇಡ್ರ ಬಲೆ ನನಗೆ ಬಹಳ ಉದಯ್ ಕುಮಾರ್ ಖಳನಾಯಕರಾಗಿ ಮಾಡಿದಂಥ ಅದ್ಭುತವಾದ ಸಿನಿಮಾ. ಮೊದಲ 3 ಬಾಂಡ್ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಜೂಡೋ ರತ್ನ. ಸೊ ಈ ಸಿನಿಮಾಕ್ಕೆ ಕೂಡ ಬಹಳ ಅದ್ಭುತವಾಗಿ ಮಾಡಿದಂಥವ್ರು. 2 ಕ್ಯಾಮ್ರಾಮನ್ಗಳು ಇದರಲ್ಲಿ. ದೊರೆ ಭಗವಾನ್ ಜೋಡಿ, ದೊರೆರಾಜ್ ಒಬ್ಬರು ಕ್ಯಾಮ್ರಾಮನ್ನು, ಇನ್ನೊಬ್ಬರು ಚಿಟ್ಟಿ ಬಾಬು ಟ್ರಿಕ್ ಶಾಟ್ಗಳನ್ನು ಚಿಟ್ಟಿ ಬಾಬು ಮಾಡಿದರು. ಅದ್ಭುತ. ಈ ಸಿನಿಮಾದ ಬಹಳ ಇಂಪಾರ್ಟೆಂಟ್ ಆಗಿ ಟ್ರಿಕ್ ಶಾಟ್ಗಳಿದೆ. ಹೀಗಾಗಿ ಜೇಡ್ರ ಬಲೆ ಎಂಥ ಸೂಪರ್ ಡೂಪರ್ ಹಿಟ್ ಆಯಿತು ಅಂದರೆ ಈ ಸಿನಿಮಾ ಮುಗಿಯೋದ್ರೊಳಗಾಗಿ 2ನೇ ಬಾಂಡ್ ಸಿನಿಮಾದ ತಯಾರಿಕೆ ಕೂಡ ಶುರುವಾಯಿತು. ಅಂದರೆ ಅದು ಅಷ್ಟು ಸುದ್ದಿಯನ್ನು ಮಾಡಿತ್ತು.